ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದವನು ಸುಲಭವಾಗಿ ಸೋಲೋಪೋದಿಲ್ಲ ನೋಡಿ. ಅಧಿಕಾರ ಇದ್ದಾಗ ಅಹಂಕಾರ ತೋರಿಸಲಿಲ್ಲ, ಅಧಿಕಾರ ಹೋದಾಗ ಧೃತಿಗೆಡಲಿಲ್ಲ. ಇದು ದಕ್ಷಿಣ ಪಥದ ಮೇಲೆ ಕೇಸರಿ ಬಾವುಟ ನೆಟ್ಟ ಅಭಿಮಾನಿಗಳ ಪಾಲಿನ ಕರ್ನಾಟಕದ ರಾಜಾಹುಲಿಯ ಕಥೆ. 84ರ ಹರಿಯದಲ್ಲೂ ಕುಗ್ಗದ ಈ ಹುಮ್ಮಸ್ಸು, ತಗ್ಗದ ಗರ್ಜನೆ, ಇದು ಯಡಿಯೂರಪ್ಪ ಎಂಬ ಬ್ರ್ಯಾಂಡ್ನ ಪವರ್. ಎಲೆಕ್ಷನ್ ಪಾಲಿಟಿಕ್ಸ್ಗೆ ವಿರಾಮ ಕೊಟ್ಟ ಗಜಕೇಸರಿಯ ಹೆಜ್ಜೆ ಗುರುತಿಗೆ 50ರ ಸಂಭ್ರಮ. ಆ ಸಂಭ್ರಮಕ್ಕಾಗಿ ದುರ್ಗದಲ್ಲೊಂದು ಐತಿಹಾಸಿಕ ಸಮಾವೇಶಕ್ಕೆ ಇವತ್ತು ಭೂಮಿ ಪೂಜೆ ನಡೆದಿದೆ. ಕರ್ನಾಟಕದ ರಾಜಕೀಯ ಧ್ರುವತಾರೆ, ರೈತನ ಪಾಲಿನ ನೆಚ್ಚಿನ ನಾಯಕ, ಶೂನ್ಯದಿಂದ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದ ಒಬ್ಬ ಅದ್ವಿತೀಯ ಸಂಘಟನಾ ಚತುರ, ದಕ್ಷಿಣ ಭಾರತದ ನೆಲದಲ್ಲಿ ಕಮಲ ಬಿತ್ತಿ ಬೆಳೆದು ಅರಳಿದ ಚಲದಂಕ ಮಲ್ಲ, ಸೋಲು ಗೆಲುವುಗಳ ಮೆಟ್ಟಿಲು ತುಳಿದ ಬಿಎಸ್ವೈ, ಈಗಲೂ ಜನರ ಪಾಲಿನ ರಾಜಾಹುಲಿ. ಅವರ ಸುದೀರ್ಘ ಪಯಣ ಮುಂದಿನ ಪೀಳಿಗೆಯ ರಾಜಕಾರಣಿಗಳಿಗೊಂದು ಅದ್ಭುತ ಪಾಠ. ಅದು ಬಿಎಸ್ ಯಡಿಯೂರಪ್ಪ. ದಕ್ಷಿಣದಲ್ಲಿ ಕಮಲ ಅರಳಿಸಿದ ಕೇಸರಿ ಕಲಿ ಜೀವನಕ್ಕೆ 50ರ ಸಂಭ್ರಮ. ಧೀಮಂತ ನಾಯಕ, ಶಿಕಾರಿ ವೀರನಿಗೆ ದುರ್ಗದಲ್ಲಿ ಅಭಿಮಾನೋತ್ಸವ. ಬೋಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ 84 ವರ್ಷಗಳ ಸಾರ್ಥಕ ಬದುಕು, 4 ಬಾರಿ ಸಿಎಂ ಪಟ್ಟಕ್ಕೇರಿದ ದಕ್ಷಿಣ ಭಾರತದ ಬಿಜೆಪಿಯ ಅಡಿಪಾಯ ಈ ಧೀಮಂತ ನಾಯಕ. ರಾಜ್ಯದ ನೂರಾರು ನಾಯಕರ ರಾಜಕೀಯ ಜನ್ಮದಾತ ಬಿಎಸ್ವೈ. ಅವರ ರಾಜಕೀಯ ಜೀವನಕ್ಕೀಗ ಸುವರ್ಣ ಸಂಭ್ರಮ. ಈ ಸಂಭ್ರಮವನ್ನ ಐತಿಹಾಸಿಕಗೊಳಿಸಲು ಇಡೀ ಕೇಸರಿ ಪಡೆ ಸನ್ನದ್ಧವಾಗಿದೆ. ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಸಮಾವೇಶದ ಭೂಮಿ ಪೂಜೆ ಇವತ್ತು ನೆರವೇರಿದೆ. ಮಾದಾರ ಚೆನ್ನಯ್ಯ ಮಠದ ಹಿಂಭಾಗದ ಮೈದಾನದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ, ಶ್ರೀರಾಮುಲು ಸೇರಿ ಹಲವರು ಭಾಗಿಯಾಗಿದ್ರು. ಭೂಮಿ ಪೂಜೆಗೆ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಜೈಕಾರ ಮೊಳಗಿಸಿದ್ರು. 50 ವರ್ಷದ ಸಾರ್ಥಕ ಸೇವೆ ನಿಮಿತ್ತ ಅಭಿಮಾನಿಗಳಿಂದ ಯಡಿಯೂರಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ ಇರಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ನೀಡಲಿದ್ದು, ಮೇ 9ರಂದು ನಡೆಯುವ ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರಲಿದೆ ಅಂತಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಅವರ 50 ವರ್ಷಗಳ ಒಂದು ರಾಜಕೀಯ ಪಯಣವನ್ನ ಪೂರೈಸಿರ್ತಕ್ಕಂಥ ಶುಭಗಳಿಗೆನಲ್ಲಿ ಮೇ 9ನೇ ತಾರೀಕು ಸಂಭ್ರಮೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ತಾಯಂದ್ರು ಬರೋರಿದ್ದಾರೆ. ಇನ್ನು ಯಡಿಯೂರಪ್ಪನವರ ಅತ್ಯಾಪ್ತ ಮಾಜಿ ಸಚಿವ ಸಂಸದ ಗೋವಿಂದ ಕಾರಜೋಳ, ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ಕೊಡುಗೆ ಅಪಾರ, ನಭತೋ ನ ಭವಿಷ್ಯತಿ ಎನ್ನುವ ರೀತಿ ಕಾರ್ಯಕ್ರಮ ಮಾಡ್ತೀವಿ ಎಂದ್ರು. 10 ಲಕ್ಷ ಜನ ಸೇರಿಸುವ ಗುರಿ ಹೊಂದಿದ್ದಾಗಿ ಹೇಳಿದ್ರು. ನಾವು 9ನೇ ತಾರೀಕಿಗೆ ಇಡೀ ರಾಜ್ಯದಿಂದ, ಬೀದರ್ದಿಂದ ಔರಾದ್ದಿಂದ ಕೊಳ್ಳೇಗಾಲದವರೆಗೂ, ಕಾವೇರಿಯಿಂದ ಭೀಮಾ ನದಿವರೆಗೂ ಸುಮಾರು 10 ಲಕ್ಷ ಜನರನ್ನ ಸೇರಿಸಿ ಇದೊಂದು ಭವಿಷ್ಯದಲ್ಲಿ ಆಗದೇ ಇರುವಂತ, ಹಿಂದೆಂದೂ ಆಗದೇ ಇರುವಂತ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿರ್ಣಯ ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರೆಲ್ಲೂ ಉತ್ಸುಕರಾಗಿದ್ದಾರೆ. 9ನೇ ತಾರೀಕಿಗೆ ಮಧ್ಯಾಹ್ನ 3:45ಕ್ಕೆ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದ. ದೇಶದ ಗೃಹ ಮಂತ್ರಿಗಳು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹುಟ್ಟಿದ್ದು ಮಂಡ್ಯದಲ್ಲಿ, ಬೆಳೆದಿದ್ದು ಶಿವಮೊಗ್ಗದಲ್ಲಿ, ರಾಜ್ಯವನ್ನೇ ಆಳಿದ್ದು ವಿಧಾನಸೌಧದಲ್ಲಿ. ಕರ್ನಾಟಕ ರಾಜಕಾರಣದ ಅಧಿಪತಿಯಾಗಿ ಮೆರೆದ ಬಿಎಸ್ವೈ ಅವರ ಪಯಣವೇ ಒಂದು ಇತಿಹಾಸದ ಹೆಗ್ಗುರುತು. ಸದ್ಯ ಅಭಿಮಾನಿಗಳಿಗೆ ಮೇ 9ರಂದು ಯಡಿಯೂರಪ್ಪರ ಸೇವೆಗಳನ್ನ ನೆನೆಯುವ ಸುದಿನ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.